ಯವ್ವ ಮ್ಯಾಗಿ ನಿನ್ ಕೈಯಾಗಿಂದ ಭಾರಿ ರುಚಿ ಹತ್ತತ್ ನೋಡ್ಬೇ, ಭಾರಿ ಮಸ್ತ್ ಮಾಡಿ ನೋಡ್ಬೇ ಯವ್ವ. ಅಬ್ಬಬ್ಬಬ್ಬ ಮ್ಯಾಗಿ ಅಷ್ಟು ರುಚಿ ಆಗಿತ್ತಾ? ಬೇ ಯವ್ವ, ಮ್ಯಾಗಿ ನಾನ್ ಮಾಡಿದ್ರು ಅಷ್ಟ, ನೀನ್ ಮಾಡಿದ್ರು ಅಷ್ಟ, ಯಾರು ಮಾಡಿದ್ರು ಅಷ್ಟ ಅದು. ನೀನು ಹೇಳ್ತೀನಿ ಅಂತ ಭಾರಿ ಸುಳ್ಳು ಹೇಳಾಕಿ ಬಿಡವಾ. ಮ್ಯಾಗಿ ರುಚಿ ಆಗಿತ್ತಂತ ಯಾರು ನಂಬ್ತಾರ? ಯವ್ವ ಹಂಗ ಹೇಳಿದ್ನಿ ಬೇ, ನಿಂಗೆ ಖುಷಿ ಆಗ್ಲಿ ಅಂತ. ಒಟ್ಟ ಮಾಡಕ್ ಒಲ್ಲೆಂತಿ ನೋಡು, ಅಡಿಗೆ ಮನೆಗೆ ಬಂದು ಕೆಲಸ ಮಾಡಕ್ ಒಲ್ಲೆಂತಿ. ಮುಂದ ಗಂಡನ ಮನ್ಯಾಗಾರ ಮಾಡ್ಬೇಕಾ? ಅಲ್ಲಿ ಹಿಂಗ ಮಾಡು, ಕೇಳ್ತಾರೆ ನಾ ನೋಡ್ತೀನಿ. ಯವ್ವ ನೀನ ಹೇಳಿದಿ ಅಲ್ಲಿ ಕೆಲಸದವ್ರು ಅದಾರ ಅಂತ, ಮತ್ ನಾನ್ ಯಾಕೆ ಮಾಡ್ಬೇಕು? ಹೌದಿಲ್ಲ? ಒಟ್ಟು ಮಾತಿಗೆ ಮಾತು ಕೊಡುದು ಅಂತ ಕಲ್ತಿ ನೋಡು. ಯವ್ವ ನೆಮ್ಮದಿಯಾಗಿ ತಿನ್ನಕರ ಕೊಡು ಬೇ. ಆತಾದ ತಿನ್ನ. ಅದೇನ ಅನ್ನ ಕುಂತಿದ್ದಿಲ್ಲ, ಮೇಕಪ್ನವ್ರಿಗೆ ಹೇಳ್ಬೇಕು, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಏನೇನ ಮಾಡ್ಸೋದೈತಿ ಅಂದಿದ್ದಿಲ್ಲ, ಆತನದಿಯಲ್ಲ? ಹ್ಞೂ ಯವ್ವ ಎಲ್ಲ ಆತ್ ನೋಡು. ಜಂಪರ್ ಹೊಲಿಯಾಕತ್ತೀನಿ, ನಾಳೆ ಕೊಡ್ತಾರಂತ. ಮತ್ತ ಮೇಕಪ್ನವ್ರಿಗೆ ಹೇಳಿ ಭಾರಿ ಚಂದ ಮಾಡ್ತಾರಂತ ಬೇವ. ಮತ್ತ ಎಲ್ಲ ಕೆಲಸ ಮುಗಿಸ್ಬಿಟ್ಟೆ ನಾನು. ಹಂಗ ಸ್ವಲ್ಪ ಪರ್ಸು ಮೇಕಪ್ ಸಾಮಾನು ಅಲ್ಲಿ ಹೋದಾಗ ಉಟ್ಕೊಳಕ ದಿನ ಅರಿಬಿ ಎಲ್ಲ ತಂದನಿ. ಇನ್ನೇನು ಮದ್ವಿ ಸನಿಕ ಬಂದ್ಬಿಡ್ತು, ಒಟ್ಟು ಹುಷಾರಾಗಿರ್ವಾ. ಎಲ್ಲ ಬಂಗಾರ ಸಾಮಾನು ಎಲ್ಲ ಚಂದಾಗಿ ತೆಗೆದಿಟ್ಕೊ. ಅಲ್ಲಾತು ಇಲ್ಲಾತು ಮದ್ವೆ ಆಗಾತು. ಹ್ಞೂ ಯವ್ವ. ಊರನ್ ಮಂದಿ ಎಲ್ಲರಿಗೂ ಕಾರ್ಡ್ ಹಂಚಾತು. ಏನು ನಂಗೆ ಯಾರ್ಯಾರು ಗೊತ್ತದಾರ ಅವ್ರೂ ಕೊಟ್ಟನಿ. ಮತ್ತ ಅದು ಪೋಸ್ಟ್ ಮಾಡೋದಿದ್ದಿಲ್ಲ, ಅವೆಲ್ಲ ನಂಬರ್ಗೂ ಮತ್ತೆ ಅಡ್ರೆಸ್ ಹಾಕಿ ಪೋಸ್ಟ್ ಮಾಡೇನಿ. ಲಗ್ನ ಪತ್ರಿಕೆ ಹಂಚು ಕೆಲಸ ಮುಗಿತ್ ನೋಡ್ಬೇಕು. ನೀನ್ ಅದಿ ಅಂತ ನಮ್ ಬಾಳೆ ಬೆಳಕ್ ನೋಡ್ಲಾ, ಇಲ್ಲಂದ್ರೆ ಏನ್ ಮಾಡ್ಬೇಕು? ಇರ್ಲಿ ಬಿಡಕ್ಕ. ಮಾವ ಮ್ಯಾಗಿ ತಿಂತೀಯಾ? ನಿನಗಿವೆಲ್ಲ ರೂಢಾನ ಇಲ್ಲ, ಹೌದಿಲ್ಲ? ಹೌದ್ಲಿಲ್ಲ, ನಮಗ ರೊಟ್ಟಿ ಇದ್ರೆ ಸಾಕು. ರೊಟ್ಟಿ ಒಂದ್ ಪಲ್ಯ ಮತ್ತೇನ್ ಬೇಕು? ಬಾಲ ಬಿಸಿ ಬಿಸಿ ರೊಟ್ಟಿ ಮಾಡೇನಿ, ಊಟ ಮಾಡ್ಕೊಂಡು ಹೋಗಂತಿ ಬಾ. ಹಂಗ ಅದು ಮನಿ ಮುಂದೆ ಚಪ್ರ ಹಾಕಿಸ್ಬೇಕಲ್ಲ, ಅದು ಶಾಮಿಯಾನವ್ರಿಗೆ ಹೇಳ್ಬಿಡು. ಈಗ ಎಂತೆಂತವ ಡಿಸೈನ್ ಮಾಡಿ ಚಪ್ರ ಹಾಕ್ಸಕ್ ಕುಂತಾರ ನೋಡು, ಹಂಗೆಲ್ಲ ಮಾಡಿಸು. ಮತ್ತ ಹಾಲ್ನಾಗ ಡೆಕೋರೇಷನ್ ಮಾಡೋರಿಗೆ ಊಟದ ವ್ಯವಸ್ಥೆ ಎಲ್ಲ ನಿಮ್ಮ ಮಾವನ್ ಕರ್ಕೊಂಡು ಹೋಗಿ ಮಾಡಿಸ್ಕೊಂಡ್ ಬಂದ್ಬಿಡ್ಲ ಇವತ್ತ. ಯಾಕ ಎಲ್ಲ ಆಗೋಗಿತಕ್ಕ, ಎಲ್ಲ ಕೆಲಸನೂ ಮಾಡಿ ಮುಗಿಸ್ಬಿಟ್ಟೇವ್ ನಾವು. ಇನ್ನೇನಿದ್ರು ಲೀಲಾ ಗಂಡ ಬರುದು, ಮದ್ವಿ ಮಾಡ್ಕೊಂಡು ನಮ್ ಲೀಲಾನ ಕರ್ಕೊಂಡು ಹೋಗುದು ಅಷ್ಟ ಉಳ್ದಿದ್ದು. ನಾಚ್ಕಿ ನೋಡ್ಲಾ ಎಷ್ಟು ನಾಚ್ಕೊಂತಾಳ. ಹಂಗೆ ನಿಲ್ಬೇಯವ್ವ. ಶಿವು ನೀನು ಒಂದ್ ಚಲೋ ಸೂಟು ಬೂಟು ಇರುವಂತದ್ದು ಅಂಗಿ ತಗೋಲ, ಚಂದಾಗಿ ಉಟ್ಕೊಂಡು ಚಂದಾಗಿರು. ಏನ ಅಲ್ಲೇ ಯಾವ್ದಾರ ಒಂದ್ ಹುಡುಗಿ ಬಂದಿರ್ತಲ್ಲ, ನಿನ್ನ ನೋಡಿ ಗೊತ್ತು ಮಾಡ್ಬಿಟ್ರಾತು. ಮುಂದಿನ ತಿಂಗಳ ನಿಂದು ಪೆಪೆ ಡುಮ್ ಡುಮ್ ಮಾಡಿ ಮದ್ವಿ ಮಾಡಿ ಕೈ ತೊಳ್ಕೊಂಡ್ಬಿಟ್ರೆ ಆಗೋದು. ಮುಂದಿನ ವರ್ಷ ಅನ್ನಷ್ಟ್ರೊಳಗ ಲೀಲಾಂದೊಂದು ಕೂಸು ನಿಂದೊಂದು ಕೂಸು ನಮ್ ಕೈಯಾಗಿದ್ರೆ ಅಷ್ಟ ಸಾಕು. ಯಾಕ ನನಗ ಇಂಥ ಅರ್ಬಿನ ಹೊಂತವಕ್ಕ, ಸೂಟು ಬೂಟು ಅವು ಎಂತೆಂತವ ಬರ್ತಾವಲ್ಲ ಅವೆಲ್ಲ ಹಾಕೊಳಕ್ ಆಗಂಗಿಲ್ಲ. ಅವೆಲ್ಲ ನೌಕರಿ ಮಾಡೋರಿಗ, ನಮ್ಮಂತವ್ರಿಗಲ್ಲ. ತಗೊಂಡು ಒಂದಿನ ಉಟ್ಕೊಂಡು ಮೂಲ್ಯಾಗ ಇಡಾಕ ರೊಕ್ಕ ಯಾಕೆ ಖರ್ಚು ಮಾಡ್ಬೇಕು? ಅದ್ರ ಬದ್ಲಿ ಇಂಥವ ಟೀ ಶರ್ಟ್ ಪ್ಯಾಂಟ್ ಇಲ್ಲಂದ್ರ ಹೊಲ್ಸಿದು ಶರ್ಟ್ ಇವ ಹಾಕಂತೀವಿ. ನನ್ ಚಿಂತಿ ಬಿಡಕ್ಕ ನೀನು. ಮತ್ತೇನ್ ಕೆಲಸ ಐತಿ ಹೇಳು? ಮದ್ವಿ ಮನ್ಯಾಗ ಜಗ್ಗಿರ್ತಾವ ಕೆಲಸ. ಏನಿದ್ರು ನಂಗೆ ಒಂದು ಫೋನ್ ಹಚ್ಚು, ಇಲ್ಲಂದ್ರೆ ಹೇಳು, ನಾ ಎಲ್ಲ ಮಾಡ್ಕೊಡ್ತಾನೆ. ಶಿವ ಎಲ್ಲ ಕೆಲಸ ನೀನ ಮಾಡಕ್ ಕುಂತಿಯಪ್ಪ. ನಂಗೂ ಹೇಳಕ್ ಒಂಥರ ಅನ್ಸತಿ. ಅದ್ರೇನ್ ಮಾಡ್ಬೇಕು? ನೀನ ಖುಷಿಯಾಗಿ ಮಾಡಕ್ ಕುಂತಿ, ನಾ ಯಾಕೆ ಬ್ಯಾಡ ಅನ್ಲಿ? ಅದು ನಾಳೆನ ಗಂಡಿನ ಕಡೆಯವ್ರು ಬಂದ್ಬಿಡ್ತಾರ. ಅವು ಯಾವ್ಯಾವ ಶಾಸ್ತ್ರ ಅದಾವಂತ ಅವ್ರ ಮನೆ ಕಡೆವು, ಅವೆಲ್ಲ ಮಾಡ್ತಾರಂತ. ಇನ್ನ 2 ದಿನ ಬಿಟ್ರ ಮದಿವಿ ಏನ್ಲ. ನಮ್ಮ ಮನೆಗೂ ಮಂದಿ ಬರೋರು ಹೋಗೋರು. ಇದು ಬಾಜು ಮನಿಕ ಅದ ಈರ್ಭದ್ರವಾದಳಿಕ್ಕಿ, ಅವರು 2 ಕ್ವಾಣಿ ಖಾಲಿನ ಬಿದ್ದವು ಮನಿ ಬಾಜುಕಿನವು. ಅವು ಹೇಳೇನ್ ನಾನು, ಅವನ್ನೆಲ್ಲ ಓಡು ಚೊಚ್ಚಗಿ ನಾನ್ ಧೂಳ ಹೊಡೆದು ಕಸ ಕಲ್ಲು ಮಾಡೇನಿ. ಆದ್ರ ಮಂದಿ ಲಗೇಜು ಅವು ಇವು ಸ್ವಲ್ಪ ತಗೊಂಬಂದು ಇಡುದು ಮಾಡುದು ಮಾಡ್ಲಾ. 1-2 ದಿನ ಯಾವ ಕೆಲಸನೂ ಮಾಡಕ್ ಹೋಗ್ಬಿಡ, ನಮ್ಮನೆಗೆ ಇದ್ದು ಬಿಡು. ಸ್ವಲ್ಪ ಮದ್ವಿ ಗದ್ಲಲ್ಲ ಅದಕ್ಕ. ಆತ ಬೇಕಾ, ನಾ ಎಲ್ಲ ಮಾಡ್ತೀನಿ, ನೀನು ಅದ್ರ ಬಗ್ಗೆ ಚಿಂತಿ ಬಿಡು. ಆತಪ್ಪ ಆತ, ನೀ ಇಷ್ಟ ಹೇಳಿದ್ಮೇಲೆ ನಾ ಚಿಂತಿ ಬಿಡ್ತಾನೆ. ಸ್ವಲ್ಪ ಮನಿ ಕಿಲಿ ಹಾಕೋದು ತೆಗಿಯೋದು ಮಂದಿ ಸ್ವಲ್ಪ ನೋಡ್ತಿರ್ಲ. ಆತ ಬೇಕಾ. ಅದ್ರಾಗ ಒಂದ್ ರೂಮ್ ನಮ್ಮ ಅಳಿಯಂದ್ರ ಕಡೆಯಿಂದ ಬಂದಿರ್ತಾರಲ್ಲ ಅವ್ರಿಗೆ ಕೊಟ್ಬಿಡು. ಇನ್ನ ಒಂದ್ ರೂಮ್ ನಮ್ ಕಡೆದವ್ರು ಬಂದಿರ್ತಾರಲ್ಲ, ನಮ್ ನಾದ್ನಿ ಅವರು ಇವ್ರು ಅವರೆಲ್ಲಾರು ಇರ್ಲಿ, ಹೌದಿಲ್ಲ? ಆತ ಬೇಕಾ, ನಾ ಎಲ್ಲ ನೋಡ್ಕೊಂತೀನಿ. ಮತ್ತ ಒಟ್ಟು ನಾನು ಕಸ ಕಲ್ಲ ಮಾಡ್ಕೊಂತ ಕುಂದ್ರಕ್ ಹಂಗಿಲ್ಲಪ್ಪ, ಮನೆಗಿಂದ ಮಾಡ್ಬೇಕು. ಅದನ್ನು ನೀನ ನೋಡ್ಕೋ. ಆತಕ್ಕ, ನಾ ಎಲ್ಲ ನೋಡ್ಕೊಂತೀನಿ. ಆತ್ಲಾ ಶಿವು, ಬಾ ಒಳಗ ರೊಟ್ಟಿ ಹಚ್ತೀನಿ, ತಿಂದೋಗಂತಿ. ಆತಕ್ಕ. ನಮ್ಮ ಅಕ್ಕ ಲೀಲಾ ಎಷ್ಟು ಖುಷಿಯಾಗಿದ್ದಾರೆ ನೋಡು, ಹಿಂಗ ಖುಷಿಯಾಗಿರ್ಲಿ. ಅಯ್ಯೋ ಪಾಪ, ಇಂಥ ದೊಡ್ಡ ಮನ್ಯಾಗ ನನ್ನ ಮಗಳು ಆರಾಮಾಗಿರ್ಬೇಕು ಅಂದ್ರ ಈ ನನ್ನ ಮಗಳ ಅತ್ತಿ ನನ್ನ ಬೀಟಿ ಶೆಟ್ಟಿ ಬಲ್ತ್ ನೋಡೋದು. ಗೂರ್ಲು ಮುದುಕಿ ಹೆಂಗ್ ಕುಂತತ್ ನೋಡು ಭಾಗದಾಗ ಖುಖು ಖುಖು ಮಾಡ್ಕೊಂಡು. ಪಾಪ ನನ್ನ ಮಗಳು ಏನು ಗೊತ್ತಾಗಂಗಿಲ್ಲ ಅದಕ್ಕ. ಆ ಮುದುಕಿ ಭಾಂಡೆ ಎಲ್ಲ ಮುಟ್ಟು ಬಿಡ್ತಾಳೋ ಏನೋ ಕೇಳ್ಬೇಕಪ್ಪ. ಗೌರಿ ಗೌರಿ ಬಾರವಾ. ಏನವಾ, ಯಾಕ ಆರಾಮದಿ ಇಲ್ಲ? ಮೊದ್ಲೆಲ್ಲ ಪಟಪಟ ಅಂತ ಮಾತಾಡ್ತಿದ್ದಿ, ಈಗ ಮೇಲೆ ಹೋಗಿ ಮಾತಾಡ್ತಿಯಲ್ಲ. ಆರಾಮದಿ ಇಲ್ಲ? ಆರಾಮದಿನವಾ. ಆ ಗೂರ್ಲು ಮುದುಕಿ ಗಂಗಾಳ ವಾಟೆ ಚಾ ವಾಟೆ ಎಲ್ಲ ತೊಳ್ಯಾಕ್ ಹೋಗ್ಬೇಡ ನೀನು. ಆ ಮುದುಕಿಗ ಕೂಳ್ ಕುಚ್ಚಿ ಯಾಕಂತ ನಿಂಗೆ ಯಾರು ಹೇಳಿದ್ದು? ನಿಂದ ನಿನ್ನ ಗಂಡಂದ ಮಾಡ್ಕೊಂಡು ಹೋದ್ರೆ ಸಾಕುವ, ಆ ಮುದುಕಿದು ಮಾಡ್ಬೇಡ. ನಾ ಹೇಳ್ತೀನಲ್ಲ, ಅದು ಗೂರ್ಲ್ ಮುದುಕಿ. ಕೆಮ್ಮು ನಿನಗ್ ಹತ್ತಿದ್ರೆ ಏನ್ ಮಾಡ್ತಿ? ಎಂತ ಕೆಟ್ಟ ಜನನಪ್ಪ. ಅಲ್ಲ, ಮಗಳು ಎತ್ತಗರ ಚಂದಾಗಿ ಸಂಸಾರ ಮಾಡ್ಕೊಂಡು ಹೋದ್ರು ಸಾಕು ಅನ್ನೋ ತಾಯಂದ್ರ ಮಧ್ಯೆ ಇದು ಎಂತದ್ ಕೂಡಿತಿದ್ದು. ಕೆಟ್ಟ ತಾಯಿ ಮಗಳ ಜೀವನ ಹಾಳು ಮಾಡಕಂತನ ಬಂದಾಳ ನೋಡು. ಛೇ ನೋಡು, ನಾ ಹೇಳ್ತೀನಲ್ಲ, ಆ ಮುದುಕಿನ ನಿಟ್ಟಂದ್ರ ಸೇರ್ಬೇಡ. ಇಲ್ಲಂದ್ರ ಹೆಣ್ಮಕ್ಳು ಅದಾವಲ್ಲ, ನಿಮ್ ನಾದ್ನಿಗಳ ಮನೆಗ್ ಕಳಿಸ್ಬಿಡು ಆ ಮುದುಕಿನ, ಹೌದಿಲ್ಲ? ಒಂದು ನಾನ್ ಇರ್ಬೇಕು, ಇಲ್ಲ ನಿಮ್ಮ ಅವು ಇರ್ಬೇಕು ಅಂತ ನಿನ್ನ ಗಂಡಗ ಯಥಾವತ್ ಹಚ್ಚ ಕಿರಿಕಿರಿ ಮಾಡು. ನಿನ್ನ ಗಂಡ ತಾಯಿನಾದ್ರೂ ಬಿಟ್ಟಿರ್ತೀನಿ, ಹೆಂಡ್ತಿನ ಬಿಟ್ಟಿರಂಗಿಲ್ಲ ಅಂತ ನೀ ಹೇಳ್ದಂಗ ಕೇಳ್ಕೊಂಡಿರ್ತಾನ. ಆತವಾ, ನೀ ಹೇಳ್ದಂಗ ಮಾಡ್ತೀನಿ. ಆ ಗುರ್ಲ್ ಮುದುಕಿ ಬಾಂಡೆ ಮುಟ್ಟಿಲ್ಲ? ಇಲ್ಲವಾ, ಮುಟ್ಟಿಲ್ಲ. ನಿಮ್ ತಮ್ಮನ ಮದ್ವಿಗ ಇನ್ನ 3 ದಿನ ಬಾಕಿ ಐತಿ. ಹೆಂಗರ 1 ದಿನ ಕಳೆಯವ ಇಲ್ಲಿ. ನಾಳೆ ಬೆಳಿಗ್ಗೆ ನೀನು ನಿನ್ನ ಗಂಡ ಇಬ್ರ
ಬಂದ್ಬಿಡ್ರಿ ಆ ಗೂರ್ಲ ಮುದುಕಿನ ಕರ್ಕೊಂಬರ್ಬೇಡ ಆತವ. ಈಗ ನಿನ್ನ ಗಂಡಿಗೆ ಹೇಳ್ತೀನಿ ನಾನು, ನಾಳೆ ಬೆಳಿಗ್ಗೆನ ಬಂದ್ಬಿಡ್ರಿ, ಒಂದೆರಡು ದಿನ ಉಳಿತತಿ ಮದ್ವಿ ಮುಗಿಸ್ಕೊಂಡು ಬರೋಣಂತ ಹುಡುಗಿನ ಕರ್ಕೊಂಡು ಅಂತ ಹೇಳ್ತೀನಿ. ತಗೋರ್ವ ಹೇಳು. ನೋಡು, ನಿಮ್ಮ ಅತ್ತಿನ ಮಾತ್ರ ಈ ಮನೆಗೆ ಇರಾಕ್ ಬಿಡ್ಬೇಡ. ನಿನ್ನ ಗಂಡಿಗೆ ಯಥಾವತ್ತು ಹಚ್ಚಿ ಆ ಮುದುಕಿನ ಗೂರ್ಲ ಮುದುಕಿನ ಒದ್ದೋಡಿಸು. ನಿನಗ ಸಿಗ್ಬೇಕಂತ ಸೊಸಿ. ಪಾಪ ನಮ್ಮ ಅವ್ವ ಎಷ್ಟು ಜೀವದಾಳ ಗೌರಿ ಮೇಲೆ, ಈಕಿನ್ನ ಎತ್ ಕಟ್ಟಾಕುಂತಾಳ ಹುಡುಕಿ. ನಿನಗ ಅಂತಿಂತ ಸೊಸಿ ಸಿಗಬಾರ್ದು. ಹೊತ್ತಿನ ಒಂದು ತುತ್ತು ಕೂಳಿಗೂ ಅಲ್ದಾಡಿಸ್ಬೇಕು ಅಂತ ಸೊಸಿ ಸಿಗ್ಬೇಕು ನಿನಗ. ಏನು ಮಾಡ್ಬೇಕು? ನಮ್ಮ ಮನಿ ಮುರಿಯಕಂತ ನಿಂತಾಳಿಕಿ ನಮ್ಮ ಅತ್ತಿ ಹಾಳಾದಕಿ. ಅದು ಗೌರಿ ಊಟ ಮಾಡು ಅಂತ ಯಥಾವತಿ ಹಚ್ಚಬೇಡವಾ. ಖರೇನು, ಯಾಕಂದ್ರ ಆ ಗೂರ್ಲ ಮುದುಕಿ ಮುಟ್ಟಿದ್ದು ಗಂಗಾಳ ತಾಟ್ನಾಗ ನಾ ತಿನ್ನಕೋಲೆವಾ. ನಂಗೊಂಥರ ಉಯ್ಕ್ ಅನ್ನಿಸ್ತತಿ. ಆದ್ರೆ ಏನ್ ಮಾಡ್ಬೇಕು, ನನ್ನ ಮಗಳದಾಳಲ್ಲ ಅಂತ ಬಂದಿದ್ದು. ಊಟ ಅಳಿಯಂದ್ರ ಕೂಟ ಮಾತಾಡಿ ನಾನು ನೋಕಿನವ, ಅಲ್ಲಿನೋ ಮದ್ವಿ ಕೆಲಸ ಜಗದವ್. ಯವ್ವ ನೀನು ಹೋಗು, ನಾನೆಲ್ಲ ನನ್ನ ಗಂಡನ ಮುಂದೆ ಮಾತಾಡ್ತೀನಿ. ಅಷ್ಟು ಮಾಡುವ ಮಗಳ, ಪುಣ್ಯ ಬರ್ತತಿ. ಅಳಿಯಂದ್ರಿ ಎಲ್ಲಿ? ಇಲ್ಲೇ ಹೊರಗೋದಂಗಾತ್ ನೋಡ್ಬೇವ. ಅಲ್ಲೇ ಅವ್ರ ಅವನ್ ಕೂಟ ಇರ್ಬೇಕು, ಅಲ್ಲೇ ಮಾತಾಡ. ಆತ ನಾ ಅಲ್ಲೇ ಹೋಗ್ತೀನಿ, ನೀನ್ ಲಗುನ ಬಾ ಹೊರಗ. ನಾನು ಹಂಗ ಮಾತಾಡ್ಸ್ಕೊಂಡು ಹೋಗ್ತೀನಿ ನಮ್ಮ ಮನೀಗ. ಅಂತ ಇಂತ ವೀರು, ನಾವ್ ಅನ್ಕೊಂಡಿದ್ದನ್ನ ಸಾಧಿಸ್ಬಿಟ್ವಿ. ನೋಡಲಿ, ನಿಮ್ಮವ್ವ ಆಸ್ತಿ ಪತ್ರ ತರಕ್ ಹೋಗ್ಯಾಳ. ಮನಿ ಪತ್ರ ತಂದು ಕೊಟ್ಟೆನ, ನಾನು ನೀನು ಇಬ್ರು ಸೇರ್ ಹೋಗುನು. ಅದನ್ನ ಅಡಮಾನಿಟ್ಟು ನಮ್ಗೆ ಏಟ್ ಬೇಕು ಆ ರೊಕ್ಕ ತಗೊಂಡ್ಬಿಡುನು. ಹಂಗ ಬರ್ತಾ ಒಟ್ಟು ಶಾಪಿಂಗ್ ಮಾಡ್ಕೊಂಡೆ ಬರುನು. ಆತಾತ ಮೊದ್ಲು ನಮ್ಮವ್ವ ನನ್ ಕೈಯಾಗ ಮನಿ ಪತ್ರ ಕೊಡ್ಲಿ, ಆಮೇಲೆ ಮಾತಾಡುನು. ಮತ್ ನಮ್ಮ ಅವನ್ ಕಿವಿಗ್ ಬಿತ್ತು ಕೊಡಂಗಿಲ್ಲ, ಕೆಲ್ಸ ಕೇಳ್ತತಿ, ಸುಮ್ನಿರ್. ಆತಾತ ನಮ್ಮವ್ವ ಬಂದ್ಲು, ಸುಮ್ನಿರ್. ತಗೋಲ ಮಗ ವೀರೇಶ, ಇದು ಮನಿ ಪತ್ರ. ಇದ್ರಾಗ ನೀನ್ ಕೇಳಿದ್ದೆಲ್ಲ ಐತ್ ನೋಡಪ್ಪ. ನಿನ್ನ ಹೇಳ್ದಂಗ ಎಬ್ಬಟ್ಟು ಒತ್ತೇನ್ ನಾನು. ತಗೋ, ನಂಗ ಸಹಿ ಮಾಡಕ್ ಬರಂಗಿಲ್ಲಪ್ಪ. ನಿಮ್ಮ ಅಪ್ಪಗೂ ಆಟ, ಒಮ್ಮೊಮ್ಮೆ ಸಹಿ ಮಾಡ್ತಾನ, ಒಮ್ಮೊಮ್ಮೆ ಎಬ್ಬಟ್ಟು ಒತ್ತಾನ. ನಿಮ್ಮ ಅಪ್ಪಗ ಗೊತ್ತಿಲ್ಲ, ಗೊತ್ತಾಗೋದು ಬ್ಯಾಡ್ಲ, ಜಾಡ್ಸಿ ಒದ್ದು ಮನೆಯಿಂದ ಹೊರಗೆ ಹಾಕ್ಬಿಡ್ತಾನ. ಅವನಿಗ ಮೊದ್ಲ ನಮ್ ಕಂಡ್ರ ಆಗಂಗಿಲ್ಲ. ಅಯ್ಯೋ ಮುದಿಗೂಬಿ, ಆಸ್ತಿ ಪತ್ರ ನಮ್ ಕೈಯಾಗ ಕೊಟ್ರ ಸಾಕು. ಅದ್ರ ಮೇಲೆ ನಿನ್ನ ಗಂಡನ ಹೆಂಗ್ ಎಬ್ಬಟ್ಟು ಒತ್ತಿಸ್ಬೇಕಂತಾನು ಗೊತ್ತು. ಅದನ್ನ ಹೆಂಗ ಮಾರಿ ನಾವು ನಮ್ ಲೈಫ್ ಒಳಗ ಜಾಮ್ ಅಂತ ಇರಬಹುದು ಅಂತಾನು ಗೊತ್ತು. ಮಬ್ಬು ಮುದುಕಿ ನಮ್ಮನ್ನ ನಂಬಿ ಆಸ್ತಿ ಪತ್ರನ ಕೊಡಕ್ ಕುಂತತಿ. ಇದ್ರ ಪರಿಣಾಮ ಮುಂದೆ ಅನುಭವಿಸ್ತಿ. ನೀನು ಆ ಅವಿನಾಶ, ಆ ಸುಚಿತ್ರ, ಹಾಳಾದಕಿ ಸುಚಿತ್ರ ಬಹಳ ಅಡ್ಡೂರಿತಾಳಾಕಿ. ಇದ್ದಂತ ಮನಿಯಾಕಿ ಅಂತ ಹಾಕಿ ನೀವೆಲ್ಲರೂ ತಿಪ್ಪಿ ಒಳಗಿರ್ಬೇಕು. ಮನಿ ಕಳ್ಕೊಂಡು ರೋಡ್ ಅಲಿಬೇಕು ನೀವು ಮನಿ ಸಂಬಂಧ. ಹಂಗಾಗ್ಬೇಕು ನಿಮಗ. ಅಲ್ಲಿ ಮಠ ನನಗ್ ಸಮಾಧಾನ ಇಲ್ಲ. ನಾನಂತೂ ಆರಾಮಾಗಿ ಬೆಂಗಳೂರಿಗೆ ಹೋಗಿ ಸೆಟಲ್ ಆಗ್ಬಿಡ್ತೀನಿ. ಏನ ಹೆತ್ತೊಟ್ಟಿ ಸಂಕಟಕ್ಕ ಕೊಡಕ್ ಕುಂತೀನಪ್ಪ. ಎತ್ತಾಗ್ರ ನನ್ನ ಮಗ ಚಲೋ ಇರ್ಲಿ ಅಂತ. ನೋಡ್ಲ ಮಗ, ಈ ಸಲ ದುಡುಕ್ ಬೇಡ. ಏನೋ ಚಂದಾಗಿ ಒತ್ತಿ ಇಡು. ಏಟ್ ಬೇಕು ಆಟ ತಗೋ ರೊಕ್ಕ. ಆಮೇಲೆ ಏನೈತಲ್ಲ, ಅದನ್ನ ರೊಕ್ಕನ ಕುಡಿಸಿ ಮುಟ್ಟಿಸಿ ಈ ಪತ್ರ ನನ್ನ ಕೈಯಾಗ ತಂದು ಕೊಡು ಜವಾಬ್ದಾರಿ ನಿಂದು. ನೋಡ್ಲ ಮಗ, ಆತಾತ್ರಿ, ಅದು ಜವಾಬ್ದಾರಿ ನಂದ, ನಂಗೆ ಗೊತ್ತೈತಿ. ನೀವು ಕೊಡಕ್ ಕುಂತೀರಲ್ಲ, ನಿಮ್ ದೊಡ್ಡ ಗುಣ ರೀ ಅತ್ತೀರ. ಇದ್ರ ಇಂದ ನಿಮಗ ಒಳ್ಳೇದಾಗತ್ರಿ ಅತ್ತೀರ. ಏನೇನವ, ಒಟ್ಟು ನನ್ನ ಮಗ ಚಂದಿದ್ರ ಅಷ್ಟ ಸಾಕು. ಇಸ್ಕೋವೀರು ಯವ್ವ, ಇದ್ರಾಗೆಲ್ಲ ಕರೆಕ್ಟ್ ಐತಲ್ಲ? ಹೂಲ, ಎಲ್ಲ ಐತ್ ನೋಡು. ಹುಷಾರಾಗಿ ಹೋಗ್ಬಾ. ಈಗ ಮನ್ಯಾಗ ಅವಿನಾಶನೂ ಇಲ್ಲ, ನಿಮ್ಮಪ್ಪನೂ ಇಲ್ಲ. ಇದ ಸರಿಯಾದ ಟೈಮ್. ಹೋಗು. ಹೂನವ ವೀರು, ನಾನು ಬರ್ತೀನಿ ನಡಿ. ಹೋಗ್ಬರ್ರಿ. ಅಯ್ಯೋ ದೇವ್ರೇ, ನಾನು ಏನ್ ಮಾಡ್ಬಿಟ್ಟೆ? ಕೊಟ್ಟಿದ್ದು ಸರಿನೂ ಅನ್ಸಕುಂತತಿ, ಕೊಡಬಾರ್ದಿತ್ತು ಅನ್ಸಕುಂತತಿ. ಅಲ್ಲ, ಇದ್ದ ವಿಷಯ ನಂಗೆ ಗಂಡಗ್ ಗೊತ್ತಾಗ್ಬಿಟ್ರ ಏನಿಲ್ಲ, ನನ್ನನ್ನು ಇವತ್ತು ಉಗ್ಗಿನ ಉಳ್ತಾನ. ಹೋಗ್ಲಿ, ನನ್ನ ಮಗ ಏನೋ ಒಂದು ಒಳ್ಳೆ ಕೆಲ್ಸಕ್ಕೆ ಕಾಲಿಡ್ತೀನಿ, ಹೊಸ ಬಿಸ್ನೆಸ್ ಮಾಡ್ತೀನಿ ಅನ್ನಕುಂತಾನ. ಮಾಡ್ಲಿ, ಎತ್ತಾಗ್ರ ನನ್ನ ಮಗ ಚಲೋ ಇದ್ರಷ್ಟ ಸಾಕ್ವಾ. ನನ್ನ ಗಂಡ ಕಷ್ಟಪಟ್ಟು ದುಡ್ದು ಈ ಮನಿ ಒಂದು ಮಾಡ್ಯಾನ. ಇದು ಒಂದು ನಮಗೆ ಆಸರೆಗೈತಿ. ಇದನ್ನು ಕಳ್ಕೊಂಡ್ಬಿಟ್ರ ಇಲ್ಲ, ನನ್ನ ಮಗ ಒಳ್ಳೆಯವನು, ಮನಿ ಎಲ್ಲ ಕಳೆಯಂಗಿಲ್ಲ. ಅವನಿಗ ಮನಿ ಜವಾಬ್ದಾರಿ ಐತಿ. ನಾನು, ನನ್ನ ಹೆಂಡತಿ, ನಮ್ಮವ್ವ ಚಲೋ ಇರ್ಬೇಕು ಅನ್ನೋದು ನನ್ನ ಮಗನ್ಗ ಐತಿ. ನನ್ನ ಮಗನ ಮೇಲೆ ನಂಗೆ ವಿಶ್ವಾಸ ಐತವಾ, ಐತಿ. ಅವಿ, ಈಗ ಬಂದ್ಯಾ? ಊಟಕ್ಕೆ ಹಾಕೊಡ್ಲೇ, ನಾ ಚಾ ಏನಾರ ತಿಂತೀಯಾ? ಬ್ಯಾಡ ಸುಚಿ, ಊಟ ಬ್ಯಾಡ. ಬೇಕಂದ್ರೆ ಚಾ ಮಾಡ್ಕೊಡು, ಚಾ ಕುಡಿತೀನಿ. ಆತ್ ತಗೋ, ಮಾವರು ಬರೋ ಹೊತ್ತಾತ. ಎಲ್ಲರಿಗೂ ಸೇರಿ ಚಾ ಮಾಡ್ತೀನಿ. ಸುಚಿ, ತಡಿ. ಅದು ನಾನು ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ನೋಡೀನಿ. ಅದು ಕಾರ್ ತಗೋಬೇಕು ಅಂತ ಬಹಳ ಆಸೆ ಆಗ್ಬಿಟ್ಟತಿ. ಹೌದಾ? ಅದು ಕಾರು ಜಾಸ್ತಿ ದಿನ ರನ್ನೇ ಮಾಡಿಲ್ಲ. ಅದು ಇಟ್ಟಿಟ್ಟು ಆಗ್ಲೇ 6 ತಿಂಗಳಾಗಿತ್ತಂತ. ಅವ್ರಿಗೆ ಆ ಕಾರ್ ಇಷ್ಟ ಇಲ್ಲ ಅಂತ, ಬೇರೆ ಕಾರ್ ಬೇಕಂತ. ಹೊಸ ಕಾರ್ ಐತಿ, ತಗೊಳ್ಳೋರು ತಗೋಬಹುದು ಅಂತ ಹೇಳಕ್ ಕುಂತಿದ್ರು. ಹಂಗಾಗಿ ತಗೋಬೇಕು ಅಂತ ಮಾಡೀನಿ. ಅದಕ್ಕೆ ನೀ ಹೂ ಅನ್ಬೇಕು. ನೀ ಹೂ ಅಂದ್ರೆ ಅಷ್ಟ ತಗೊಂತೀನಿ, ಬ್ಯಾಡಂದ್ರೆ ಬೇಡ. ಅಲ್ಲ ವೀರು, ನೀ ದುಡಿತಾ ಇದ್ದಿ, ನಿಂಗ್ ಕಾರ್ ಬೇಕು ಅನ್ಸಿದ್ರೆ ತಗೋ. ನೀನೇನು ಕಾರ್ ಇಟ್ಟೇನು ಹಂಗೆ ವೇಸ್ಟ್ ಮಾಡೋಂಗಿಲ್ಲ, ಬಾಡಿಗೆ ಕೊಡ್ತಿ. ನೀನು ಬಾಡಿಗೆ ಹಂಗೆ ಕಾರ್ ಹೊಡಿತಿ, ಅದರಿಂದ ನಿನಗೆ ಲಾಭನ ಐತಿ, ನಷ್ಟ ಅಂತೂ ಇಲ್ಲ. ಅಂದಮೇಲೆ ಕಾರ್ ತಗೊಳಕ್ ನನ್ನ ಪರ್ಮಿಷನ್ ಎದಕ್ಕೆ ನೀನು ತಗೋಲ್ಲ, ಅದರಿಂದ ನಿನಗೆ ಒಳ್ಳೆಯದೇ ಆಗುತ್ತೆ. ಥ್ಯಾಂಕ್ ಯು ಸುಚಿ. ನೀ ಹೂ ಅಂತೀಯ ಏನಿಲ್ಲ ಅನ್ಕೊಂಡ್ಬಿಟ್ಟಿದ್ದೆ. ಹೂ ಅಂದಿದ್ದಕ್ಕೆ ನಿಜವಾಗ್ಲೂ ನಂಗೆ ಖುಷಿ ಆತ. ಇವತ್ತು ಹೋಗಿ ಅದ್ರ ಬಗ್ಗೆ ಮಾತಾಡ್ಕೊಂಡ್ಬರ್ತೀನಿ. ಇನ್ನು ಒಂದು ರಿಜಿಸ್ಟ್ರೇಷನ್ ಮಾಡಿಸೋ ದಿನ ಸ್ವಲ್ಪ ಕೇಳಿಸ್ಕೊಂಬ. ಆ ಕಾರ್ ನಿನ್ನ ಹೆಸರಲ್ಲೇ ಆಗುತ್ತಲ್ಲ, ಅದು ಯಾವತ್ತು ಮಾಡ್ಕೊಳ್ಳೋದು ಅಂತ ಒಟ್ಟು ಪಂಡಿತರ ಹತ್ರ ಹೋಗಿ ಕೇಳಿಸ್ಕೊಂಬ.
ನಮ್ಮಿಬ್ಬರ ಜೀವನದೊಳಗ ಇದ ಮೊದಲು ನಾವಿಬ್ರು ಒಂದು ದೊಡ್ಡ ಹೆಜ್ಜೆ ಇಡಾಕುಂತೀವಿ ಅಂದ್ರ ಇದರಿಂದ ಇನ್ನೂ ನಮಗೆ ಮುಂದೆ ಒಳ್ಳೇದೇ ಆಗ್ಬೇಕು. ಅದಕ್ಕೆ ಸ್ವಲ್ಪ ದೇವ್ರು ದಿನರು ಮತ್ತು ಪುರೋಹಿತರನ್ನ ಕೇಳಿ ಮಾಡಿದ್ರೆ ಒಳ್ಳೇದು ಅಂತ ಹೇಳಕೊಂತೀನಿ. ಆತ ಕೇಳಿದ್ರ ತಗೋ, ಒಟ್ಟು ನೀವು ಅಂದಿಲ್ಲ ಅಷ್ಟು ಖುಷಿ ಆತ. ನಾನು ನನ್ನ ಜೀವನದೊಳಗೆ ಒಂದು ಸ್ವಂತ ಕಾರು ನಂದಾಗೆ ಇರಬೇಕು ಅನ್ನೋದು ನಂಗೆ ಭಾಳ ಇಷ್ಟ ಆಯ್ತು. ಅದು ಇವತ್ತು ನೆರವೇರ್ತಲ್ಲ ಅನ್ನೋದು ಒಂದು ಖುಷಿ. ನಿನ್ನ ಖುಷಿನ ನನ್ನ ಖುಷಿ. ಹೌದು, ಮತ್ತೆ ರೊಕ್ಕ ಬ್ಯಾಂಕ್ ಒಳಗೆ ಇಟ್ಟಿನಿ ಅಂದಿ. ಅಯ್ಯೋ ಅವಿ, ಅದು ಹಂಗ ಮಾತಿಗೆ ಅಂದಿದ್ದು. ಯಾವ ರೊಕ್ಕನೂ ಬ್ಯಾಂಕ್ ಒಳಗಿಲ್ಲ, ಎಲ್ಲ ನನ್ನ ಹತ್ರನೇ ಇವೆ. ಮತ್ತ ಅವತ್ತು ಅವ್ವ ರೊಕ್ಕ ಕೇಳಿದಾಗ ಇಲ್ಲ ಅಂದಿ, ಬ್ಯಾಂಕ್ ಒಳಗೆ ಐತಿ ಅಂದಿ. ನಾನೇನಾರ ಅವತ್ತು ನೀ ಕೇಳಿದ ತಕ್ಷಣನ ರೊಕ್ಕ ಐತಿ ತಗೋ ಅಂತ ಒಂದ್ 20,000 ರೂಪಾಯಿ ಕೊಟ್ಟಿದ್ರೆ ಇವತ್ತು ಕಾರ್ ತಗೊಳಕ್ ನಮ್ಗ ಕಮ್ಮಿ ಆಕಿತ್ತು. ನಾವು ಕಾರ್ ತಗೊಳಕ್ ಆಕಿತ್ತ? ಒಂದೊಂದ್ ರೂಪಾಯಿನೂ ಕಷ್ಟಪಟ್ಟು ಕೂಡಿಟ್ಟು ನೀಟಾಗಿ ದುಡ್ಡನ್ನ ತೆಗೆದಿಟ್ಟಿದ್ದಕ್ಕ ಇವತ್ತು ನಾವು ಕಾರ್ ತಗೋತೀವಿ ಅನ್ನೋ ಭರವಸೆ ನಮ್ಮ ಹತ್ರ ಬಂದಿದ್ದು. ಅವಿ, ನಾ ಹೇಳ್ತೀನಲ್ಲ, ನಾ ಹೇಳ್ದಂಗೆ ಕೇಳಿ ನೀನು ಅಷ್ಟೇ. ಆತ ನೀ ಹೇಳ್ದಂಗ ಕೇಳ್ತೀನಿ ಆಯ್ತಾ. ನಿಜವಾಗ್ಲು ನೀ ಹೇಳುದು ಬರಬ್ರಿ, ರೊಕ್ಕನ ಕೂಡಿ ಇಡ್ಬೇಕು. ಅಷ್ಟಕ್ಕೂ ಅವಿನಾಶ ಮತ್ತು ಮೇಘಾಗೇನು ಬುದ್ಧಿ ಬಂದಿಲ್ಲ ಅವ್ರೀಗ. ನಿಜವಾಗ್ಲೂ ಅವರು ಭಾಳ ಅಡ್ಡೂರಿತಾರ. ಅದೆಲ್ಲ ಹೇಳ್ಕೊಂತ ಕುಂತ್ರ ನಿನ್ ತಲೆ ಹಾಪಾಕೈತಿ. ನೀನು ದುಡಿಯೋದು ಬಿಸ್ನೆಸ್ ಮಾಡುದು ಇಷ್ಟರೊಳಗ ಲಕ್ಷ ಕೊಡು. ಆತ ನಂಗೆ ಚಾ ಮಾಡ್ಕೊಡು, ನಾನು ಇದ್ರ ಬಗ್ಗೆ ಮಾಲಿಂಗನ ಹತ್ರ ಮಾತಾಡ್ಕೊಂಡ್ ಬರ್ತೀನಿ. ಆತ ಹೋಗ್ಬಾ, ಅವ್ರನ್ನೂ ಕರ್ಕೊಂಬಾ, ಇಲ್ಲೇ ಚಾ ಕುಡೀರಂತೆ. ಆತ ಅಂತೂ ಇಂತೂ ಅವಿನಾಶ ಕಾರ್ ತಗೊಳ್ಳೋ ರೇಂಜಿಗೆ ಬಂದ್ಬಿಟ್ಟ. ಇಷ್ಟು ದಿನ ಕಷ್ಟಪಟ್ಟು ದುಡಿದ್ರು 1 ರೂಪಾಯಿ ಇರ್ತಿದ್ದಿಲ್ಲ. ಇವಾಗ ನನ್ನ ಗಂಡ ಒಂದು ಕಾರ್ ಓನರ್ ಆಗಾಕುಂತಾನ. ಎಷ್ಟು ಖುಷಿ ಆಗಾಕುಂತೈತೆ ನನಗರ. ಈಗ ಮೊದ್ಲು ಅಂಜಲಿ ಅಕ್ಕನ ಕರೆದು ಈ ವಿಷಯನ ಹೇಳ್ಬೇಕು ನಾನು. ನಾವಿಬ್ರು ಒಂದಾಗಕನು ಅವ್ರು ಭಾಳ ಕಷ್ಟಪಟ್ಟಾರ.